ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಸುಮಾರು 43 ವರ್ಷಗಳ ಹಿಂದೆ ಅಂದರೆ 1982ರಲ್ಲಿ ಪ್ರಾರಂಭ ಮಾಡಿದ್ರು. ಗ್ರಾಮೀಣ ಪ್ರದೇಶದ ಬಡವರ, ಮಹಿಳೆಯರ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡಿದ್ರು. ಬಹುಶಃ ಅವತ್ತಿಂದ ಇಲ್ಲಿಯವರೆಗೂ ಕೂಡ ಇದೊಂದು ಬದಲಾವಣೆಯ ಹರಿಕಾರ. ಆಯಾ ಸಂದರ್ಭದಲ್ಲಿ ಆ ಸಮಾಜದ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಅನೇಕ ಕಾರ್ಯಕ್ರಮವನ್ನು ಪೂಜ್ಯ ರಾಮನವರು ಹಾಕಿಕೊಂಡು ಬಂದಿರತಕ್ಕಂಥದ್ದು. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಬದಲಾವಣೆಗಳು ಇದೆಲ್ಲ ಆಗಿರ್ತಕ್ಕಂಥದ್ದು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಅವರ ಮಾರ್ಗದರ್ಶನವು ಯಾವಾಗಲೂ ನಿತ್ಯ ನೂತನವಾಗಿರ್ತಕ್ಕಂಥದ್ದು, ಬದಲಾವಣೆಯ ಹರಿಕಾರ ಒಂದು ಆಯಾಮದಲ್ಲಿ ಇರೋದ್ರಿಂದ ಬಹುಶಃ ನಿಮ್ಗೆಲ್ಲ ಆ ರೀತಿ ಅನಿಸ್ತಾ ಇದೆ. ಅದು ನಮ್ಮ ಕಾರ್ಯಕರ್ತರ ಶ್ರಮ ಕೂಡ, ಕಾರ್ಯಕರ್ತರ ಒಂದು ನಿಸ್ವಾರ್ಥ ಸೇವೆ ಪೂಜ್ಯರಾಮನವರ ಆಶಯವನ್ನು ಈಡೇರಿಸಿರುವುದರಿಂದ ತಾವು ಹೇಳಿದ್ದಕ್ಕೆ ಬಹಳ ಒಂದು ಅಭಿವ್ಯಕ್ತಪಡಿಸ್ಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ಒಂದು ಮಾದರಿಯನ್ನ ಅಳವಡಿಸಿಕೊಡ್ಲಿಕ್ಕೆ, ಅದನ್ನ ಅವರವರ ಒಂದು ಸ್ಥಳದಲ್ಲಿಯೂ ಕೂಡ ಅನುಪಾಲನೆ ಮಾಡುವಂತಹ ಒಂದು ಅನೇಕ ಪ್ರಸ್ತಾವನೆಗಳು ಕೂಡ ನಮಗೆ ಬಂದಿರ್ತದೆ. ಹಾಗಾಗಿ ನಿಮ್ಮ ಒಂದು ಆಶಯದಂತೆ ಇವತ್ತು ಈ ಒಂದು ಅಭಿವೃದ್ಧಿಯ ಒಂದು ವೇಗದಲ್ಲಿಯೂ ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಇನ್ನಷ್ಟು ವೇಗದೊಂದಿಗೆ ಉನ್ನತ ಬದಲಾವಣೆಗಳನ್ನ ತಂದುಕೊಂಡು ಹೊಸ ಹೊಸ ಸೇವೆಗಳನ್ನ ಮತ್ತಷ್ಟು ಜನರಿಗೆ ನೀಡ್ತಾ ಇದೆ.